ಗುರುಗಳು, ಈಗ ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಸಾಧಾರಣವಾಗಿ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಾಗ ಕಲಶವನ್ನಿಟ್ಟು ಮಾಡುವಂತಹ ಒಂದು ಪದ್ಧತಿ. ಅದೇ ರೀತಿಯಲ್ಲಿ ಈಗ ಆಷಾಢ ಮಾಸ ಲಕ್ಷ್ಮೀ ಪೂಜೆ ಮಾಡುವಾಗ ಕಲಶ ಇಟ್ಟು ಮಾಡೋದು ಸೂಕ್ತವ, ಅಥವಾ ಫೋಟೋ ಇಟ್ಟು ಮಾಡೋದು ಸೂಕ್ತವ, ಅಥವಾ ವಿಗ್ರಹ ಇದ್ದವರು ವಿಗ್ರಹಾರಾಧನೆ ಮಾಡೋದು ಸೂಕ್ತವ, ಅಥವಾ ಸ್ತುತಿ, ಶೋಭಾನೆ ಇತ್ಯಾದಿ ಹಾಡುಗಳನ್ನ ಸ್ತೋತ್ರಾದಿಗಳನ್ನ ಮಾಡುವುದರ ಮೂಲಕವಾಗಿ ಮಾಡುವುದು ಸೂಕ್ತವ? ಗುರುಗಳೇ, ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಪೂಜೆ ಮಾಡುವವನಿಗೆ ಒಂದು ವಿಶೇಷವಾದಂತಹ ಪ್ರತಿಮೆಯೋ ಕಲಶವೋ ಅಥವಾ ಒಂದು ಸ್ವರೂಪವೋ ಬೇಕಾಗ್ತದೆ. ನಮ್ಮ ಪೂಜಾಕಲ್ಪಗಳಲ್ಲೆಲ್ಲ ಸವಿಕಲ್ಪಕವಾದ ಆರಾಧನೆ, ನಿರ್ವಿಕಲ್ಪಕ ಆರಾಧನೆ ಅಂತ ಎರಡು ರೀತಿಯ ಆರಾಧನೆ ಕ್ರಮ ಇದೆ. ಸವಿಕಲ್ಪಕ ಅಂದರೆ ಸಾಕಾರವಾದ ಆರಾಧನೆ. ಒಬ್ಬ ಮನುಷ್ಯ ತನ್ನ ಒಂದು ಆರಾಧನೆಗೆ ಒಂದು ಪ್ರತಿಮೆಯನ್ನೋ ಅಥವಾ ಒಂದು ಆಕಾರವನ್ನು ಇಟ್ಟುಕೊಂಡು ಪೂಜೆ ಮಾಡಿದಾಗ ತನ್ನ ಮನಸ್ಸಿನಲ್ಲಿರುವ ಎಲ್ಲ ಭಾವನೆಗಳನ್ನು ಅಲ್ಲಿ ಸಮರ್ಪಣೆ ಮಾಡಲಿಕ್ಕಾಗ್ತದೆ.